ಈ ತರ ಊಟ 12 ರೂಪಾಯಿದಿಂದ ಚಾಲು. ಇಲ್ಲಿ ನಮಗ ಏನೇನ್ ಬಡ್ಸ್ಯಾರ ನೋಡೋಣ ಬರ್ರಿ. ಯಾರು ಕೊಟ್ಟದ್ದು ಮಾಡಿದ್ದು ನಮಸ್ತೆ ಪ್ರಜೆಗಳೇ, ನಾನು ನಿಮ್ಮ ಭಾರತೀಯ ಕನ್ನಡಿಗ. ಇವತ್ತು ನಾವು ಬಿಜಾಪುರದಿಂದ 16 ಕಿಲೋಮೀಟರ್ ದೂರದಲ್ಲಿರುವ ಸಾರವಾಡ ಗ್ರಾಮಕ್ಕೆ ಬಂದಿವಿ. ಇಲ್ಲಿ ಸಾರವಾಡ ಗ್ರಾಮದಾಗ ಫೇಮಸ್ ಆಗಿರುವಂತದ್ದು ಒಂದು ಹೋಟೆಲ್ ಅಂದ್ರೇನೆ ಅದು ಅಜ್ಜಿ ಲಿಂಗಾಯತ್ ಖಾನಾವಳಿ. ಸೊ ಬರ್ರಿ ಒಳಗ ಇಲ್ಲಿ ಏನೇನ್ ಸ್ಪೆಷಲ್ ಸಿಗ್ತೈತೆ ಅನ್ನೋದು ನೋಡೋಣ. ಈ ಹೋಟೆಲ್ ಯಾಕೆ ಫೇಮಸ್ ಐತಂದ್ರ ಇಲ್ಲಿ 50 ವರ್ಷದಿಂದ ಇದೇ ಒಂದು ಹೋಟೆಲ್ ಇವರು ನಡ್ಸ್ಕೊತ ಬಂದಾರ. ಸೊ ಇಲ್ಲಿ 80 ರೂಪಾಯಿದಾಗ ಅನ್ಲಿಮಿಟೆಡ್ ಊಟ ನಿಮ್ಗ ಇಲ್ಲಿ ಸಿಗ್ತದ. ಬರ್ರಿ ಅದು ಯಾವ ರೀತಿ ಇರ್ತದ ಅನ್ನೋದು ನೋಡೋಣ. ಇಲ್ಲಿಂದ ಇನ್ನೊಂದು ಸ್ಪೆಷಲ್ ವಿಷಯ ಏನಪ್ಪಾ ಅಂದ್ರ ಎಲ್ಲಾ ಹೋಟೆಲ್ದಾಗ ನೋಡ್ತೀವಿ ನಾವು ಗ್ಯಾಸ್ ಮೇಲೆ ಅದು ಅಡಿಗೆ ಮಾಡ್ತಾರ. ಬಟ್ ಇಲ್ಲಿದ ಸ್ಪೆಷಲ್ ಇದು ಇವರು ಒಲಿ ಮೇಲೆ ಅಡಿಗೆ ಮಾಡ್ತಾರ. ಮತ್ತು ಒಲಿ ಮೇಲೆ ಮಾಡಿರುವಂತ ಅಡಿಗೆದು ರುಚಿನೇ ಬೇರೆ ಇರ್ತದ್ರಿ. ಎಲ್ಲಾ ಕಡೆ ಗ್ಯಾಸಿನ ಮ್ಯಾಗ ಮಾಡ್ತಾರಿ, ಇಲ್ಲಿ ಒಲಿ ಮ್ಯಾಗ ಮಾಡ್ತೇವ್ರಿ. ಇದೇ ಸ್ವಾದ ಬರುದ್ರಿ ಇದೇ ರೀ. ಈಗಿನ ಊಟ ಮಾಡಿದ್ರಿ ಒಟ್ಟು ತುಂಬಾ ಹೆಂಗ ಅನಸ್ತ್ರಿ? ಭಾರಿ ಅದ್ರಿ ಊಟ, ಭಾರಿ ಅದ್ರಿ, ಚಲೋ ಅದ್ರಿ, ರುಚಿ ಅದ್ರಿ, ಒಲಿ ಮೇಲೆ ಮಾಡ್ಕೊಡ್ತಾರ, ಬೆಸ್ಟ್ ಅದ್ರಿ. ಇಲ್ಲಿ ಅಜ್ಜಿ ಅದಾರ, ಬರ್ರಿ ಕೇಳೋಣ ಈ ಹೋಟೆಲ್ ಬಗ್ಗೆ ಮತ್ತೆ ಅವ್ರದ್ದು ಇಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಬಗ್ಗೆ. ನಮಸ್ಕಾರ ಅಜ್ಜಿ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಅನಸೂಯ ಮಲ್ಲಪ್ಪ ಹಿಟ್ನಳ್ಳಿ, ಊರ್ ಸಾರವಾಡ. ಇದನ್ನ ಮಾಡ್ಲಕತ್ತಿ 25 ವರ್ಷ ಮುಗಿದ್ 26ನೇ ವರ್ಷ. ಯಾಕ ಅನಿಸ್ತಪ್ಪ ಅಂದ್ರ ನಾ ಈ ಊಟದಿಂದ ಬಾಳ ಹಿಂದಿದ್ದೆ. ನನಗೆ ಇದ್ರದಿಂದ ಬಾಳ ತ್ರಾಸಿತ್ತು. ನಾ ಹೆಂಗ ಯಾರ ಕೊಟ್ಟದ್ದು ಮಾಡಿದ್ದು ತಗೊಂಡ್ ತಿಂದು ಮಕ್ಕಳನ್ನ ಸಂರಕ್ಷಣೆ ಮಾಡಿದ್ದೆ. ಅದಕ್ಕೆ ಇದನ್ನ ಊಟ ಅರೆ ಮಂದಿಗೆ ಹಾಕಿದಾರ ನಂದು ಹೊಟ್ಟೆ ತುಂಬತದನ ಅಂತ ಹೇಳಿ ಇದನ್ನ 17 ರೂಪಾಯಿದಿಂದ ಅಂಗಡಿ ಚಾಲು ಮಾಡಿ ಊಟ ಮಾಡೀನಿ. ಅಡಿಗೆ ಮಾಡೋದು ಗ್ಯಾಸ್ ಮ್ಯಾಲ ಮಾಡಿದ್ದು ರುಚಿ ಇಲ್ರಿ ಅಡಿಗೆ, ಯಾಕಂದ್ರ ಸುಟ್ಟು ಬಿಡ್ತೈತಿ ಅದು ಎಲ್ಲ. ಇದೇನದ ಒಲಿ ಮ್ಯಾಲ ಮಾಡಿದ್ದ ಅಡಿಗೆ ರುಚಿ ಅನ್ಲಿಮಿಟೆಡ್. ಯಾಕಂದ್ರ 1-2 ರೊಟ್ಟಿ ಕೊಟ್ಟು 80 ರೂಪಾಯಿ ತಗೊಳೋದ್ರಿಂದ ಆ ರೊಕ್ಕ ನನಗೆ ಉಳಿಯುದಿಲ್ಲ, ಹೌದಲ್ರಿ? ಅವ್ರು ಹೊಟ್ಟೆ ತುಂಬಾ ಊಟ ಮಾಡಿ ಹೊಟ್ಟೆ ತುಂಬಂದ್ರ ಅದು ನನಗ ತೃಪ್ತಿ ಆಗ್ತದ್ರಿ. ಇವು ಕನ್ನಡ ಶಾಲೆಗಳು ಎಷ್ಟ್ ಅದಾವ, ಪ್ರವಾಸಕ್ಕೆ ಹೋಗುವರೇ ಆಗ್ಲಿ ಅಥವಾ ಬೀಳ್ಕೊಡ್ ಸಮಾರಂಭರೇ ಆಗಲಿ, ಒಟ್ಟ ನಮ್ ಬಿಜಾಪುರ ಜಿಲ್ಲಾದಾಗ ಸುತ್ತಮುತ್ತ ಹಳ್ಳಿಯಾಗ ಎಷ್ಟ್ ಸಾಲಿ ಅದಾವ ಅಷ್ಟು ಸಾಲಿಗಳಿಗೆ ಊಟ ಪಾರ್ಸಲ್ ಕೊಡಕ್ಕೆ ನಾನೇ. ನಮ್ಮಲ್ಲಿ ನೋಡ್ರಿ 2 ತರ ಪಲ್ಯ ಕೊಡ್ತೀವಿ, ಶೇಂಗಾ ಚಟ್ನಿ ಕೊಡ್ತೀವಿ, ಕೆಂಪು ಚಟ್ನಿ ಕೊಡ್ತೀವಿ, ಮೊಸರ, ಉಪ್ಪಿನಕಾಯಿ, ಉಳ್ಳಾಗಡ್ಡಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ. ಮುಂಜಾನೆ 8 ಗಂಟೆಕ್ ಊಟ ಸ್ಟಾರ್ಟ್ ಆತಂದ್ರ ರಾತ್ರಿ 2 ಗಂಟೆ ತನಕ ಊಟ. ನೀವು ಸ್ಟಾರ್ಟ್ ಮಾಡು ಮುಂದ ಫಸ್ಟ್ ಏನ್ ನೀವು ಇದನ್ನ ಮಾಡ್ಬೇಕು ಅನ್ಸಿತ್ತಲ್ರಿ, ಅವಾಗ ಏನೇನ್ ನಿಮಗ ಅಂದ್ರೆ ಪ್ರಾಬ್ಲಮ್ ಫೇಸ್ ಆದ್ರಿ? ದಿವ್ಸ ನಾವ್ ಉಪವಾಸನ ಕುಂಡ್ರುದು ಇದ್ರ ತಿನ್ನೋದು ಇರ್ಲಿಕ್ಕಿಲ್ಲ. ಚಾರೆ ಸೋಸಿ ನೋಡುನು ಏನಾಗ್ತದ. ನನ್ ಬಲ್ಲಿ 10 ಅದಾವ ತಮ್ಮ, ಚಾ ಸರಿ ಸೋಸುನು ಮಾರಾಟ ಆಗ್ತದನ್ನ ನೋಡುನು. ಚಾ ಸೋಸಿದ ಕೂಡ್ಲೆ ಅದು 25 ಸಿಂಗಲ್ದ ಒಂದ್ ಕಿಟ್ಲಿ ಇತ್ತು. ನಮ್ ಹುಡುಗ್ ಬರುದ್ರಾಗ 25 ಸಿಂಗಲ್ ಚಾ ಖಾಲಿ ಆಗಿ ಅವು ಸಂಜೆ 4 ಅನ್ನೋದ್ರಾಗ 150 ರೂಪಾಯಿ ಕೊಡ್ತಾರೆ. 150 ರೂಪಾಯಿ ಆಯ್ತು. ಅದರಿಂದ ಮತ್ತೆ ಏನ್ ಮಾಡೀನಿ, ಊಟನೂ ಅಷ್ಟ್ ತಯಾರು ಮಾಡೋನ್ಲ ಇದ್ರಾಗತ್ತೇಳಿ ಒಂದ್ ಅರ್ಧ ಕಿಲೋ ಗೋಧಿ ಹಿಟ್ಟು ತರುದು, ಅಕ್ಕಿ ತರುದು, ಬ್ಯಾಳಿ ತರುದು ಮಾಡಿ ಈಗೇನ್ 80 ರೂಪಾಯಿ ಊಟ ಕೊಡ್ತನಲ್ರಿ, ಈ ತರ ಊಟ 12 ರೂಪಾಯಿದಿಂದ ಚಾಲು. ಯಾವುದಕ್ಕೂ ಧೈರ್ಯ ಕಳ್ಕೊಬಾರ್ದ್ರಿ. ಸೋಲು ಗೆಲುವು ಮನುಷ್ಯನಿಗೆ ಇರತೈತಿ, ಹೌದಲ್ಲ? ಹೌದಲ್ಲ, ಲಾಭ ಲುಕ್ಸಾನ ಇರ್ತೈತಿ. ಒಟ್ಟ ನಾವ್ ಮಾಡ್ಬೇಕನ್ನೋ ತಲೆಯಾಗ ಬತ್ತಂದ್ರ ಅದನ್ನ ಮುಂದುವರ್ಸೇ ಬಿಡ್ಬೇಕು, ಬಿಡಬಾರ್ದು. ಬಿಟ್ಟೇವಂದ್ರ ಏನ್ ಉಳಿತೇವ್ರಿ ನಾವು. ಬಿಡಬಾರ್ದು, ಮುಂದ್ ಮಾಡ್ಕೊತ ಹೋಗ್ಬೇಕು. ಇಲ್ರಿ, ನೀವ್ ಎಲ್ಲಾರು ಬಂದಿರ್ತೀರಿ ಊಟಕ್ಕ, ಹೌದಲ್ರಿ? ಅಜ್ಜಿ ಊಟತ್ ಬರ್ತೀರಿ. ನೀವು ಬಂದವ್ರ ಕೂಡ ಒಂದ್ ಸ್ವಲ್ಪ ಕಾಗಿಗತೆ ಮಾಡಿನಿ ಅಂದ್ರ ನನ್ನಲ್ಲಿ ಯಾರು ಬರಂಗಿಲ್ಲ. ನಾ ಇವತ್ ಬರೀ ಚಟ್ನಿ ರೊಟ್ಟಿನ ನಿಮಗ್ ಕೊಡ್ತೀನಿ. ಪ್ರೀತಿಯಿಂದ ಆರಾಮದಿರೇನ್ರಿ, ನಕ್ಕೊತ್ ಏನ್ ಬೇಕು ಏನ್ ಬೇಡ ಅಂತ ಕೇಳಿನಿ ಅಂದ್ರ ನನ್ನಲ್ಲಿ ಎಲ್ಲಾ ಜನ ಬರ್ತಾರೆ. ಇಲ್ಲಿ ನಮಗ ಏನೇನ್ ಬಡ್ಸ್ಯಾರ ನೋಡೋಣ ಬರ್ರಿ. ಸೊ ಇಲ್ಲಿ 2 ರೀತಿ ಪಲ್ಯ ಐತಿ, ಮತ್ತ ಶೇಂಗಾ ಹಿಂಡಿ ಕೊಟ್ಟಾರ, ಒಂದ್ ಉಪ್ಪಿನಕಾಯಿ ಮತ್ತಿದು ಮೊಸರ. ಸೊ ಇಲ್ಲಿ ನೀವು ಅನ್ಲಿಮಿಟೆಡ್ ರೊಟ್ಟಿ ಅಥವಾ ಚಪಾತಿ ತಗೋಬಹುದು. ಅವ್ರದ್ದು ಮನಸ್ಸು ಮಾಡಿದ್ರೆ ಅದನ್ನ ಎಲ್ಲಿ ಹತ್ಲಿ ಬಿಡ್ಲಿ, ದಂಡಿಗೆ ಮಾತ್ರ ಅದನ್ನ ದಂಡಿಗೆ ಹಚ್ಚೋದು ಮಾತ್ರ ಅವ್ರು ಹಚ್ತಾರೆ. ಸೊ ಇವತ್ತ ಸಾರವಾಡ ಗ್ರಾಮಕ್ಕೆ ಬಂದು ನಾವು ಇಷ್ಟೆಲ್ಲ ತಿಳ್ಕೊಂಡಿವಿ. ಇದೇ ರೀತಿ ಹೊಸ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಸಿಗೋಣ ಹೊಸ ವಿಡಿಯೋದಾಗ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.